ಸುಧಾಮೂರ್ತಿ ಅನ್ನೋರು ಏನು ಒಂದು ಇನ್ಫೋಸಿಸ್ ಫೌಂಡಿನ ಸುಧಾಮೂರ್ತಿಯವರು ಇದಕ್ಕೆ ಹೆಚ್ಚು ಹಣವನ್ನು ಕೊಟ್ಟು ಇಲ್ಲಿ ಏನು ಅರ್ಧಕ್ಕೆ ನಿಂತಿತ್ತು ದೇವಾಲಯಗಳ ಏನು ಒಂದು ಜೀರ್ಣೋದ್ಧಾರ ಆ ಪೂರ್ತಿ ಕಾರ್ಯವನ್ನು ಅವ್ರು ಮಾಡಿ ಇಲ್ಲಿ ಅವರ ಹೆಸರು ಸುಧಾ ಇದೆ. ಪುಲಿಗೇರಿ ಅಂತ ಯಾಕೆ ಕರೆದ್ರು? ಬೆಳವಲ 300, ಪುಲಿಗೇರಿ 300, ಕುಕನೂರು 30, ಕುಂದೂರು 500 ಹಾಗೂ ಕುಂದೂರು 1000 ಒಳಗೊಂಡಂಥ ಪ್ರದೇಶಕ್ಕೆ ಗದಗ ದೇಶ ಅಂತ ಕರೆದ್ರು. ಗೆಳೆಯರ ನಮಸ್ಕಾರ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಸೋಮೇಶ್ವರ ಗುಡಿನ ನೋಡದೇ ಇರೋರು ಬಹಳ ಕಡಿಮೆ ಅನ್ಕೋತೀನಿ. ಈ ಭಾಗದಲ್ಲಿರೋರೆಲ್ಲ ಪ್ರತಿಯೊಬ್ಬರು ಈಗ ಒಂದು ಗುಡಿನ ನೋಡಿರ್ತೀರ. ಮತ್ತು ಇದು ಕರ್ನಾಟಕದಲ್ಲಿರುವ ತುಂಬ ಒಂದು ವಿಶಾಲವಾದ ಗುಡಿಗಳಲ್ಲಿ ಇದು ಕೂಡ ಒಂದು. ಸೊ ಇದರ ಒಂದು ಸಮಗ್ರವಾದ ಮಾಹಿತಿಯನ್ನು ನಮ್ಮ ಅದಾ ಕಟ್ಟಿಮನಿ ಸರ್ ಅವರು ಹೇಳ್ತಾರೆ. ಸರ್ ವೀಕ್ಷಕರೇ, ಗದಗ ಜಿಲ್ಲೆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಹಿಂದೂ ಮುಸ್ಲಿಂ ಭಾವಕ್ಕೆ ಸಂಕೇತವಾಗಿರುವಂಥ ಲಕ್ಷ್ಮೇಶ್ವರ ಗ್ರಾಮದಲ್ಲಿ ಸಹ ಇಲ್ಲಿರ್ತಕ್ಕಂಥ ಅನೇಕ ಪ್ರಾಚೀನ ಸ್ಮಾರಕಗಳು, ಇಲ್ಲಿರ್ತಕ್ಕಂಥ ಬಾದಾಮಿ ಚಾಲುಕ್ಯರ ಕಾಲದ ಜೈನ ಬಸ್ತಿಗಳು, ನಂತರ ಕಲ್ಯಾಣ ಚಾಲುಕ್ಯರ ಕಾಲದ ಸ್ಮಾರಕಗಳು, ರಾಷ್ಟ್ರಕೂಟರ ಕಾಲದ ಶಾಸನಗಳು, ಜೊತೆಗೆ ಸ್ಮಾರಕಗಳು, ಅಳಿದುಳಿದ ಅವಶೇಷಗಳು. ಅದರ ನಂತರ ಬರ್ತಕ್ಕಂಥ ವಿಜಯನಗರ ಅರಸರ ಕಾಲದಲ್ಲಿ ಇಲ್ಲಿಯ ಸ್ಮಾರಕಗಳನ್ನು ದುರಸ್ತಿ ಮಾಡಿದ್ರು ಅಂತ ಹೇಳ್ತೀವಲ್ಲ, ಆ ದುರಸ್ತಿ ಮಾಡಿರುವಂಥ ಸ್ಮಾರಕಗಳಲ್ಲಿ ಈ ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಾಲಯವು ಒಂದು. ಇಲ್ಲಿರ್ತಕ್ಕಂಥ ಪುಲಿಗೇರಿಯ ಒಂದು ಆದಿದೈವ ಅಂತ ಏನು ಕರಿತೀವಿ, ಸೋಮೇಶ್ವರ ದೇವಾಲಯ, ಸೋಮೇಶ್ವರ ದೇವರು ವೃಷಭಾರೂಢನಾಗಿ ಪಾರ್ವತಿ ಸಮೇತ ವೃಷಭಾರೂಢನಾಗಿ ಇದ್ದಾರೆ ಅಂತ ಏನು ಶಿಲ್ಪವನ್ನು ಗರ್ಭಗೃಹದಲ್ಲಿ ತಾವು ನೋಡ್ತೀರಿ. ಇಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಾಲಯ ಸುತ್ತಲೂ ಏನು ಪರಿವಾರ ದೇವಾಲಯಗಳು ಅಂತ ಕರಿತೀವಿ. ಆ ಪರಿವಾರ ದೇವಾಲಯಗಳಲ್ಲಿ ಅನೇಕ ದೇವಾಲಯಗಳು ಇದ್ವು ಅಂತ ಹೇಳ್ತೀವಿ. ಅದರ ಜೊತೆಗೆ ಮೂಲತಃ ಜೈನ ಬಸ್ತಿ ಆಗಿತ್ತು ಅಂತ ಏನು ಹೇಳ್ತಾರ, ಆ ಜೈನ ಬಸ್ತಿಯನ್ನು ತೆಗೆದು ಅಲ್ಲಿ ಏನು ಶೈವ ದೇವಾಲಯವಾಗಿ ಮಾರ್ಪಾಟು ಮಾಡಿದರು ಅಂತ ಏನು ಇತಿಹಾಸದಾಗ ಏನು ಉಲ್ಲೇಖ ಆಗತ್ತೆ. ಆ ಸೋಮೇಶ್ವರ ದೇವಾಲಯ ಈ ಗದಗ ರಸ್ತೆಗೆ ಹೊಂದಿರುವಂಥ ಈ ಸೋಮೇಶ್ವರ ದೇವಾಲಯ ಬಹು ವಿಸ್ತಾರವಾದಂಥ ಪ್ರದೇಶವನ್ನು ಹೊಂದಿ ಸುತ್ತಲೂ ಕೋಟೆ ಗೋಡೆ ಅಂತ ತಾವು ನೋಡ್ತೀರಿ. ಇಲ್ಲಿರ್ತಕ್ಕಂಥ ಕೋಟೆ ಗೋಡೆ ಪುಲಿಗೇರಿಯ ಆದಿದೈವ ಸೋಮೇಶ್ವರ ದೇವಾಲಯ. ಇಲ್ಲಿರ್ತಕ್ಕಂಥ ಇನ್ನೊಂದು ಪುಲಿಗೇರಿಯ ಶಂಖಬಸ್ತಿ. ಇದೆಲ್ಲಕ್ಕೆ ಸಂಬಂಧಪಟ್ಟಿರುವಂಥ ಸ್ಮಾರಕಗಳಲ್ಲಿ ಲಕ್ಷ್ಮಣೇಶ್ವರ ದೇವಾಲಯ ಅಂತ ಬರುತ್ತೆ. ಲಕ್ಷ್ಮಣ ದಂಡನಾಯಕನ ಆಳ್ವಿಕೆಯಲ್ಲಿ ಆ ಗುಡಿಯನ್ನು ಕಟ್ಟಿಸಿದರೆ ಇದಕ್ಕೆ ಲಕ್ಷ್ಮೇಶ್ವರ ಅಂತ ಕರೆದ್ರು. ಅಲ್ಲೇ ಮಣ್ಣಿನ ಕೋಟೆ, ಆ ಮಣ್ಣಿನ ಕೋಟೆಯನ್ನು ಲಕ್ಷ್ಮಣ ದಂಡನಾಯಕನ ಕಾಲದಲ್ಲಿ ಕಟ್ಟಿರುವಂಥ ಕೋಟೆ ಗೋಡೆ ಇವತ್ತಿಗೂ ಇದೆ. ಆ ದಂಡನಾಯಕ ಕಟ್ಟಿಸುವಂಥ ಆ ಕೋಟೆ, ಮಣ್ಣಿನ ಕೋಟೆಯನ್ನು ಮುಂದೆ ಆದಿಲ್ಶಾಹಿ ಅರಸರ ಕಾಲದೊಳಗೆ ಹಜರತ್ ಅಂಕುಶ್ ಖಾನನ ಆಳ್ವಿಕೆಯೊಳಗೆ ಬಿಜಾಪುರದ ಅನೇಕ ಏನು ಕಲ್ಲಿನ ಸರಪಳಿ ಮಸೀದೆ ಮತ್ತು ಇನ್ನೆರಡು ಮಸೀದಿಯನ್ನು ಒಳಗೊಂಡು ಇಲ್ಲಿರ್ತಕ್ಕಂಥ ದರ್ಗಾ, ಅಂದರೆ ಕರಿಯ ಕಲ್ಲಿನ ಒಂದು ಗುಮ್ಮಜ್, ಅದು ಆದಿಲ್ಶಾಹಿ ಕಾಲದ ವಾಸ್ತುಶಿಲ್ಪವನ್ನು ಹೊಂದಿದೆ. ಒಟ್ಟಾರೆ ಈ ಲಕ್ಷ್ಮೇಶ್ವರದಲ್ಲಿ ಏನು ದೂದ್ ಪೀರ ದರ್ಗಾ ಅಂತ ಕರಿತೀವಿ, ಅದು ಮುಸ್ಲಿಮರ ಒಂದು ದರ್ಗಾ. ಅದರ ಜೊತೆಗೆ ಇಲ್ಲಿ ಮುಕ್ತಿ ಮಂದಿರ, ಅನೇಕ ಜೈನ, ಶೈವ, ಬೌದ್ಧ ಮಂದಿರಗಳನ್ನು ಅಲ್ಲಿ ಮಾಡಿ ಎಲ್ಲ ಧರ್ಮಗಳ ಒಂದು ಭಾವ್ಯಕತೆ ಸಂಕೇತವಾಗಿ ಈ ಲಕ್ಷ್ಮೇಶ್ವರದ ಪಕ್ಕದಲ್ಲಿರ್ತಕ್ಕಂಥ ಮುಕ್ತಿ ಮಂದಿರ. ಒಟ್ಟಾರೆ ಲಕ್ಷ್ಮೇಶ್ವರದ ಇತಿಹಾಸದ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಲಕ್ಷ್ಮೇಶ್ವರಕ್ಕೆ ಬಂದ್ರೆ ಮೊದಲು ನೀವು ನೋಡೋದೇ ಸೋಮೇಶ್ವರ ದೇವಾಲಯ, ನಂತರ ಜೈನ ಬಸ್ತಿಗಳು, ನಂತರ ಇಲ್ಲಿರ್ತಕ್ಕಂಥ ಲಕ್ಷ್ಮಣಲಿಂಗನ ಗುಡಿ, ಕಲ್ಲಿನ ಸರಪಳಿ ಮಸೀದೆ ಅಂತ ಹೇಳ್ತಾ ಒಟ್ಟಾರೆ ಇಲ್ಲಿಯ ಎಲ್ಲ ಸ್ಮಾರಕಗಳನ್ನು ತಾವು ನೋಡಿದಾಗ ಇಲ್ಲಿರ್ತಕ್ಕಂಥ ಸ್ಮಾರಕವನ್ನು ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆಯಿಂದ ಇದನ್ನು ದುರಸ್ತಿ ಮಾಡಿದ್ದಾರೆ. ಇದನ್ನು ಏನು ಒಂದು ದೇವಾಲಯಗಳು ಬಿದ್ದು ಹೋಗಿದ್ದನ್ನು ಉಳಿಸ್ಕೊಂಡಿದ್ದಾರೆ. ಸುಧಾಮೂರ್ತಿ ಅನ್ನೋರು ಏನು ಒಂದು ಇನ್ಫೋಸಿಸ್ ಫೌಂಡಿನ ಸುಧಾಮೂರ್ತಿಯವರು ಇದಕ್ಕೆ ಹೆಚ್ಚು ಹಣವನ್ನು ಕೊಟ್ಟು ಇಲ್ಲಿ ಏನು ಅರ್ಧಕ್ಕೆ ನಿಂತಿತ್ತು ದೇವಾಲಯಗಳ ಏನು ಒಂದು ಜೀರ್ಣೋದ್ಧಾರ, ಆ ಪೂರ್ತಿ ಕಾರ್ಯವನ್ನು ಅವ್ರು ಮಾಡಿ ಇಲ್ಲಿ ಅವರ ಹೆಸರು ಸುಧಾ ಇದೆ. ಈ ದೇವಾಲಯದ ಸಂಪೂರ್ಣ ಏನು ಒಂದು ಇವತ್ತು ನೋಡಲಿಕ್ಕೆ ಬರೋಂಗ ಅಲ್ಲೇನೋ ಒಂದು ಮಾರ್ಪಾಟು ಮಾಡ್ಯಾರ. ಇಲ್ಲಿ ಅನೇಕ ಶಿಲ್ಪ ಶಾಸನಗಳನ್ನು ಏನು ಪುರಾತತ್ವ ಇಲಾಖೆಯವ್ರು ತಂದು ಇಟ್ಟಿದ್ರು, ಅದಕ್ಕೊಂದು ತಗಡಿನ ಶೆಡ್ ಹಾಕ್ಯಾರ. ಒಟ್ಟಾರೆ ಇಲ್ಲಿ ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಾಲಯದ
ಒಂದು ಟ್ರಸ್ಟ್ ಇದೆ. ಇಲ್ಲಿ ಪಕ್ಷಾತೀತವಾಗಿ ಅನೇಕರು ಲಕ್ಷ್ಮೇಶ್ವರ ಗ್ರಾಮದ ಅನೇಕ ಹಿರಿಯರು ಈ ಸೋಮೇಶ್ವರ ದೇವಾಲಯದ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ತಗೊಂಡು ಇಲ್ಲಿ ಇದು ದೊಡ್ಡ ಜಾತ್ರೆ ಆಗುತ್ತೆ. ಸೋಮೇಶ್ವರ ದೇವಾಲಯ ಒಳಗಡೆ ದಿನನಿತ್ಯ ಪೂಜಾ ಪುನಸ್ಕಾರ ಆಗ್ತಾ ಇದೆ. ವೀಕ್ಷಕರೇ, ದಯವಿಟ್ಟು ಬಂದು ಒಳಗಡೆ ವೀಕ್ಷಿಸಿ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ವೀಕ್ಷಕರೇ, ಈ ಪುಲಿಗೇರಿ ಆದಿದೈವ ಸೋಮೇಶ್ವರ ದೇವಾಲಯದಲ್ಲಿ ನಾವು ನಿಂತಿದ್ದೀವಿ. ಈ ದೇವಾಲಯ ಸುತ್ತಲೂ ಇರುವಂಥ ಆವಾರಗೋಡೆ ಅಂತ ನಾವು ನೋಡಿದ್ರೆ ಇದು ಒಂದು ಕೋಟೆ ಗೋಡೆ ಥರ ಇರುವಂಥದ್ದು. ಇಂಥ ಕೋಟೆ ಗೋಡೆಗಳು ಗದಗಿನ ತಿಗುಟೇಶ್ವರ ದೇವಾಲಯಕ್ಕಿದೆ. ಇದೇ ರೀತಿ ಅಣ್ಣಿಗೇರಿ ಅಮೃತೇಶ್ವರ ದೇವಾಲಯಕ್ಕಿದೆ. ಇದೇ ರೀತಿ ಕುಕನೂರಿನ ಮಹಾಮಾಯಮ್ಮನ ಗುಡಿಗೆ ಇದೆ. ಈ ರೀತಿ ಅನೇಕ ಕಡೆ ಇಂಥ ಕೋಟೆಗಳ ಒಳಗೆ ದೇವಾಲಯಗಳಿರೋದು ವಿರಳ. ಅಂಥದ್ರೊಳಗೆ ಗದಗ, ನಂತರ ಲಕ್ಷ್ಮೇಶ್ವರ, ನಂತರ ಅಣ್ಣಿಗೇರಿ, ನಂತರ ಕುಕನೂರು ಪ್ರಾಮುಖ್ಯವಾದಂಥವು. ಇಲ್ಲಿರ್ತಕ್ಕಂಥ ಈ ಊರಿನ ಹೆಸರು ಹೇಗೆ ಬಂತು? ಇದಕ್ಕೆ ಊರ ಹೆಸರಿಗೆ ಮೊದಲು ಪುಲಿಗೇರಿ ಅಂತ ಕರೆದ್ರು. ಪುಲಿಗೇರಿ ಅಂತ ಯಾಕೆ ಕರೆದ್ರು? ಬೆಳವಲ 300, ಪುಲಿಗೇರಿ 300, ಕುಕನೂರು 30, ಕುಂದೂರು 500 ಹಾಗೂ ಕುಂದೂರು 1000ವನ್ನು ಒಳಗೊಂಡಂಥ ಪ್ರದೇಶಕ್ಕೆ ಗದಗ ದೇಶ ಅಂತ ಕರೆದು. ಅಂದರೆ ಇವತ್ತು ಗದಗ ಜಿಲ್ಲಾ ಅಂತ ಏನು ಕರಿತೀವಿ, ತುಳುಗನ್ನಡ ನಾಡಿನ 3 ಏನು ನಾವು ಜಿಲ್ಲೆಗಳನ್ನು ಅವಿಭಜಿತ ಅಂದರೆ ಧಾರವಾಡ ಜಿಲ್ಲೆಯೊಳಗಿದ್ದಂಥ ಗದಗನ್ನು ಇವತ್ತು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಲಾಗಿದೆ. ಈ ಗದಗ ಜಿಲ್ಲೆಗೆ ಹೊಂದಿರುವಂಥ ಕೊಪ್ಪಳ ಜಿಲ್ಲೆ, ಅದ್ರ ಪಕ್ಕಕ್ಕಿರುವಂಥ ಬಾಗಲಕೋಟೆ ಜಿಲ್ಲೆ, ಈ ಗದಗ ಜಿಲ್ಲೆಯೊಂದಿಗೆ ಪಕ್ಕದಲ್ಲೇ ಇರುವಂಥ ಸವದತ್ತಿ ಅಂದರೆ ಬೆಳಗಾವಿ ಜಿಲ್ಲೆ. ಇಲ್ಲಿ ಹೇಳ್ತಾನ ತುಳುಗನ್ನಡ ನಾಡಿನ ಮೇರೆ ಕೊಪ್ಪಣ, ಆಮೇಲೆ ಕಿಸುವಳಲ್, ಒಕ್ಕುಂದ, ಪುಲಿಗೆರೆ ಇವುಗಳ ಮಧ್ಯೆ ಇರುವುದೇ ತುಳುಗನ್ನಡ ನಾಡು ಅಂತ ಹೇಳ್ತೀವಿ. ಈ ತುಳುಗನ್ನಡ ನಾಡಿಗೆ ಗದಗ ಜಿಲ್ಲೆ ಅಂತಲೇ ಹೇಳ್ಬೋದು, ಮಧ್ಯದಲ್ಲಿರುವಂಥದ್ದು. ಈ ಗದಗ ಜಿಲ್ಲೆಯೊಳಗೆ ಕೊನೆ ಭಾಗದಲ್ಲಿರುವಂಥ ಪುಲಿಗೇರಿ 300 ಅಂತೇನು ಕರಿತೀವಿ. ಈ ಪುಲಿಗೇರಿ ಅನ್ನುವಂಥ ಊರ ಹೆಸರು ಪುಲಿಕೇಶಿಯಿಂದ ಈ ಊರಿಗೆ ಪುಲಿಕರ, ಪುಲಿಕೆರೆ, ಪುಲಿಗೆರೆ ಹೋಗಿ ಈಗೇನು ನಾವು ಪುಲಿಗೆರೆ ಅಂತ ಕರಿತೀವಲ್ಲ, ಇದೊಂದು ಕೆರೆ ಇದೆ. ಆ ಕೆರೆಯನ್ನು ಈ ಪುಲಿಗೇರಿಯ ಒಳಗಿರುವಂಥ ಏನು ದೇವಾಲಯ ಇಮ್ಮಡಿ ಪುಲಿಕೇಶಿಯ ಏನು ಸಹೋದರಿ ಕುಂಕುಮಾದೇವಿ ಶಂಕ ಬಸ್ತಿಯನ್ನು ಕಟ್ಟಿಸಿದ್ಲು ಅಂತ ಹೇಳ್ತೀವಿ. ಆ 6ನೇ ಶತಮಾನದ ಪ್ರಾಚೀನ ಸ್ಮಾರಕ ಜೈನ ಬಸ್ತಿ ಹಾಗೂ ಒಂದು ಕೆರೆಗೆ ಪುಲಿಗೇರಿ ಅಂತ ಕರೆದ್ರೆ, ಈ ಪುಲಿಗೇರಿ ದೊಡ್ಡದಾದಂಥ ಭಾಗಕ್ಕೆ ಈ ಪುಲಿಗೇರಿಯೊಳಗೆ ಒಂದು ಕಡೆ ಜೈನ ಬಸ್ತಿ ಇದ್ದರೆ, ಇನ್ನೊಂದು ಕಡೆ ಸೋಮೇಶ್ವರ ದೇವಾಲಯ ಇದೆ. ಇದರ ಜೊತೆಗೆ ಲಕ್ಷ್ಮಣೇಶ್ವರ ಗುಡಿ ಏನಂತ ಕರಿತೀವಿ, ಅದು ನಂತರದ ವಿಸ್ತರಣೆ ಭಾಗ. ಆ ಲಕ್ಷ್ಮಣ ದಂಡನಾಯಕ ಕಟ್ಟಿಸಿರುವಂಥ ದೇವಾಲಯಕ್ಕೆ ಲಕ್ಷ್ಮಣೇಶ್ವರ ಅಂತ ಗುಡಿ ಅಂತ ಕರಿತೀವಿ. ಅದ್ರ ಮುಂದೆ ಇರ್ತಕ್ಕಂಥ ಒಂದು ಮಣ್ಣಿನ ಕೋಟೆ ಇವತ್ತಿಗೂ ಇದೆ. ಆ ಮಣ್ಣಿನ ಕೋಟೆ ತಾವು ನೋಡಲೇಬೇಕು. ಅಲ್ಲಿರ್ತಕ್ಕಂಥ ಒಳಗಡೆ ಏನು ಇದು ಮಿರಜ್ ಸಂಸ್ಥಾನಕ್ಕೆ ಸಂಬಂಧಪಟ್ಟಿತ್ತು, ಸಾಂಗ್ಲಿ ಸಂಸ್ಥಾನಕ್ಕೆ ಸಂಬಂಧಪಟ್ಟಿತ್ತು ಅಂತೇನು ಆಡಳಿತದೊಳಗೆ ಆ ಕಾಲದ ಗಣಪತಿ ಇವತ್ತಿಗೂ ಅಲ್ಲಿದೆ. ಆ ಗಣಪತಿ ಇವತ್ತಿಗೂ ಪೂಜೆಗೊಳ್ತಾ ಇದೆ. ಅಲ್ಲಿ ಲಕ್ಷ್ಮೇಶ್ವರದ ಹಳೆ ತಹಶೀಲ್ದಾರ್ ಕಚೇರಿ ಅಂತ ಹೇಳ್ತೀವಿ, ತಾಲೂಕು ಕಚೇರಿ ಅಂತ ಹೇಳ್ತೀವಿ. ಅಲ್ಲಿ ಇರುವಂಥ ಎಲ್ಲ ಶಾಸನಗಳನ್ನು ತೊಗೊಂಬಂದು ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆಯವರು. ಇಲ್ಲಿ ಹೇಳಿದ ಹಾಗೆ ಸುಧಾಮೂರ್ತಿ ಅವರು ಇನ್ಫೋಸಿಸ್ ಫೌಂಡೇಶನ್ನ ಅವರು ಇದಕ್ಕೆ ಧನ ಸಹಾಯವನ್ನು ಕೊಟ್ಟು ಈ ಸೋಮೇಶ್ವರ ದೇವಾಲಯನ ಜೀರ್ಣೋದ್ಧಾರಗೊಳಿಸಿದ್ರು ಅಂತ ಅಲ್ಲಿ ಇರ್ತಕ್ಕಂಥ ಇದರೊಳಗೆ ನಾವು ನೋಡ್ತೀವಿ. ಒಟ್ಟಾರೆ ಲಕ್ಷ್ಮೇಶ್ವರದ 100 ಶಾಸನಗಳಲ್ಲಿ ಇವತ್ತು ತಾವು ಪುಸ್ತಕಗಳನ್ನು ಏನು ಪ್ರಕಟಿಸಿದ್ದಾರೆ, ಈ ಲಕ್ಕುಂಡಿಯ ಜೊತೆಗೆ ಲಕ್ಷ್ಮೇಶ್ವರದ ಶಾಸನಗಳು, ಈ ಶಾಸನಗಳೊಳಗೆ
100 ಶಾಸನಗಳ ಮಾಹಿತಿ ಸಿಗ್ತದೆ ಈ ಲಕ್ಷ್ಮೇಶ್ವರದೊಳಗೆ. ಯಾವ ಕಾಲಕ್ಕೆ ಯಾವ ಸ್ಮಾರಕಗಳನ್ನು ಕಟ್ಟಿದ್ರು, ಯಾರ್ಯಾರು ಆಡಳಿತ ಇತ್ತು ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆ ಇದು ಎಲ್ಲ ಅರಸರ ಕಾಲಕ್ಕೆ ಆಡಳಿತಕ್ಕೆ ಒಳಪಟ್ಟಿತ್ತು. ಈ ಲಕ್ಷ್ಮೇಶ್ವರದ ಏನು ಆದಿಲ್ ಶಾಹಿ ಅರಸರ ಕಾಲದೊಳಗೆ ಹಜರತ್ ಅಂಕುಶ್ ಖಾನ್ ಇಲ್ಲೇ ಒಂದು ಕಲ್ಲಿನ ಸರಪಳಿ ಮಸೀದಿ ಮತ್ತು ದರ್ಗಾಗಳನ್ನು ಕಟ್ಟಿದರೆ, ವಿಜಯನಗರ ಅರಸರ ಕಾಲದಲ್ಲಿ ಇದೆಲ್ಲ ಏನು ಲಕ್ಷ್ಮೇಶ್ವರದ ಸ್ಮಾರಕಗಳು ಜೀರ್ಣೋದ್ಧಾರಗೊಂಡುವಂತ ಏನು ಶಾಸನಗಳ ಉಲ್ಲೇಖದ ಪ್ರಕಾರ ಇಲ್ಲಿರ್ತಕ್ಕಂಥ ಪುಲಿಗೆರೆ ಆದಿದೈವ ಸೋಮೇಶ್ವರ ದೇವಾಲಯ ಅಂತ ಏನು ಹೇಳ್ತೀವಿ, ಇಲ್ಲಿ ಸುತ್ತಲೂ ಇರ್ತಕ್ಕಂಥ ಪರಿವಾರ ದೇವಾಲಯಗಳನ್ನು ತಾವು ನೋಡ್ತೀರಿ. ಇಲ್ಲಿ ಒಂದು ಕಲ್ಯಾಣಿ ಇದೆ, ಅಲ್ಲೇ ಲಜ್ಜಾಗೌರಿ ಅಂತ ಏನು ಕರಿತೀವಿ, ಅಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾರೆ ಈಗ ಅದಕ್ಕೆ. ಆ ಲಜ್ಜಾಗೌರಿನೂ ಇದೆ. ಅಲ್ಲಿರ್ತಕ್ಕಂಥ ಪುಷ್ಕರಣಿ ಕಲ್ಯಾಣಿ ಆಗಿನ ಕಾಲದ ಒಂದು ವಾಸ್ತುಶಿಲ್ಪದ ಇದರ ಕಾಲಮಾನ 10, 11, 12 ಶತಮಾನ ಅಂತ ಹೇಳ್ತೀವಿ. ಇದು ವಿಜಯನಗರ ಅರಸರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡು ಈಗ ಸುಧಾಮೂರ್ತಿಯವರಿಂದ ಇದು ಜೀರ್ಣೋದ್ಧಾರಗೊಂಡಿತು ಅಂತ ಏನು ಹೇಳ್ತೀವಿ, ಪರಿಪೂರ್ಣವಾಗಿ ಅಂತ ಹೇಳ್ತೀವಿ. ಆದರೆ ಇಲ್ಲಿಯೂ ಇನ್ನೂ ಅನೇಕ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಬಂದಂಥ ಪ್ರವಾಸಿಗರಿಗೆ ಇಲ್ಲೇ ಮೂಲಭೂತ ಸೌಲಭ್ಯಗಳು ದೊರೆಯಬೇಕು, ಕುಡಿಯಲು ನೀರು ಬೇಕು, ಒಂದು ದಿನ ಇಳ್ಕೊಳ್ಳಿಕ್ಕೆ ಇಲ್ಲಿ ವಸತಿ ವ್ಯವಸ್ಥೆ ಆಗಬೇಕು. ಬಂದಂಥ ಭಕ್ತರಿಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಇಲ್ಲಿ ಸೋಮೇಶ್ವರ ದೇವಾಲಯ ಟ್ರಸ್ಟ್ ಕಮಿಟಿಯವರು ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಬಂದಂಥ ಪ್ರವಾಸಿಗರಿಗೆ ಇಲ್ಲಿ ಒಂದು ದಿನದ ಏನು ಸ್ಮಾರಕಗಳನ್ನು ನೋಡಲಿಕ್ಕೆ ಪ್ರವಾಸಿ ಸ್ಥಳಗಳದಾವು. ಇಲ್ಲಿ ಪಕ್ಕದಲ್ಲೇ ಮುಕ್ತಿ ಮಂದಿರ ಇದೆ, ಇಲ್ಲಿ ದೂದ್ ಪೀರ ದರ್ಗಾ ಇದೆ. ಒಟ್ಟಾರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾಗಿರುವಂಥ ಗದಗ ಜಿಲ್ಲೆಯೊಳಗೆ ಏನು ಅನೇಕ ಪ್ರಾಚೀನ ಸ್ಮಾರಕಗಳ ಜೊತೆಗೆ ಇಲ್ಲಿ ಮುಸ್ಲಿಮರು ಹಿಂದೂಗಳು ಏನು ಕೂಡಿ ಸೌಹಾರ್ದಯುತವಾಗಿ ಇಲ್ಲೇನು ಗದಗ ಜಿಲ್ಲೆ ಒಂದು ರಾಜ್ಯ ಹಲವು ದೇಶಗಳು ಅಂತ, ಅಂದರೆ ಕರ್ನಾಟಕ ಸ್ಟೇಟ್, ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಹೇಳ್ತೀವಿ ಪ್ರವಾಸೋದ್ಯಮ ಇಲಾಖೆಯಿಂದ. ಅದೇ ರೀತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಇಲ್ಲೇ ಕೋಮು ಸೌಹಾರ್ದತೆ ಅಂತ ಹೇಳ್ತೀವಿ. ಒಟ್ಟಾರೆ ಗದಗ ಜಿಲ್ಲೆ ಇಡೀ ನಮ್ಮ ಭಾರತ ದೇಶಕ್ಕೆ ಗದಗ ಜಿಲ್ಲೆ ಕೋಮು ಸೌಹಾರ್ದತೆ ಒಳಗ, ಅಂದರೆ ಎಲ್ಲರೂ ಕೂಡಿಕೊಂಡು ಸಹಬಾಳ್ವೆ ಮಾಡುವಂಥ ಒಂದು ಗದಗ ಜಿಲ್ಲೆ ಆಗಿರುವ ಈ ಗದಗ ಜಿಲ್ಲೆ ಇವತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು ಇಲ್ಲಿರ್ತಕ್ಕಂಥ ಅನೇಕ ಪ್ರಾಚೀನ ಸ್ಮಾರಕಗಳ ಒಂದು ದುರಸ್ತಿ ಹಾಗೂ ಪ್ರಾಚೀನ ಸ್ಮಾರಕಗಳ ಕುರಿತು ಪ್ರವಾಸಿ ಕೈಪಿಡಿಯನ್ನು ಲಕ್ಷ್ಮೇಶ್ವರದ ಬಗ್ಗೆ ತರಬೇಕು. ಇಲ್ಲಿರ್ತಕ್ಕಂಥ ಮಣ್ಣಿನ ಕೋಟೆಯೊಳಗೆ ಇರ್ತಕ್ಕಂಥ ಗಣಪತಿ ಅದು ಕಟ್ಟಿಗೆಯ ಒಂದು ಟಿಪ್ಪು ಸುಲ್ತಾನ್ ಕಾಲದ ಅರಮನೆ ರೀತಿಯೊಳಗೆ ಇವತ್ತಿಗೂ ಆ ಕಟ್ಟಿಗೆಯ ಕಂಬಗಳು ನೋಡ್ತಕ್ಕಂಥ ಒಂದು 300-500 ವರ್ಷದ ಒಂದು ಅಲ್ಲಿ ದರ್ಬಾರ್ ಹಾಲ್ ಇದೆ. ಅದನ್ನು ತಾವು ನೋಡ್ಬೇಕಂತ ಹೇಳ್ತಾ ಒಟ್ಟಾರೆ ಲಕ್ಷ್ಮೇಶ್ವರದ ಪ್ರಾಚೀನ ಸ್ಮಾರಕಗಳನ್ನು ನೋಡುವ. ಇನ್ನು ಪುಲಿಗೇರಿ ಬಗ್ಗೆ ಹೇಳಿದೆ. ಪುಲಿಕೇಶಿಯಿಂದ ಈ ಊರಿಗೆ ಪುಲಿಗೇರಿ ಅಂತ ಬಂತು. ಲಕ್ಷ್ಮಣ ದಂಡನಾಯಕನಿಂದಾಗಿ ಇದಕ್ಕೆ ಲಕ್ಷ್ಮೇಶ್ವರ ಅಂತ ಕರೆದ್ರು. ಇವತ್ತು ಲಕ್ಷ್ಮೇಶ್ವರ ಒಂದು ತಾಲೂಕಾ ಕೇಂದ್ರ ಆಗಿದ್ದು ಇಲ್ಲಿ ಇರ್ತಕ್ಕಂಥ ಅನೇಕ ಮೂಲಭೂತ ಸೌಲಭ್ಯಗಳೊಂದಿಗೆ ಲಕ್ಷ್ಮೇಶ್ವರ ಪ್ರವಾಸಿ ಕೇಂದ್ರವಾಗಬೇಕಂತ ನನಗೆ ತಿಳಿದಿರುವಂಥ ಇದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ನಾನು ನೀಡಿದ್ದೇನೆ. ಪುಸ್ತಕ ರೂಪದಲ್ಲಿ ಇದನ್ನು ಹೊರತರಬೇಕು ಪ್ರವಾಸೋದ್ಯಮ ಇಲಾಖೆ ಅಂತ ಹೇಳ್ತಾ, ವೀಕ್ಷಕರೇ ದಯವಿಟ್ಟು ಲಕ್ಷ್ಮೇಶ್ವರದ ಪ್ರಾಚೀನ ಸ್ಮಾರಕಗಳನ್ನು ನೋಡಲಿಕ್ಕೆ ಬನ್ನಿ. ನಮಸ್ಕಾರ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ